ಎಸ್ಟರ್ಡೇ ಕ್ಲಾಸಲ್ಲಿ ನಾವು ಶಾಪಿಫೈ ಬಗ್ಗೆ ತಿಳ್ಕೊತಿದ್ವಿ, ರೈಟ್? ಸೊ ಶಾಪಿಫೈ ಲೈಕ್ ತುಂಬ ಕಸ್ಟಮೈಸ್ಡ್ ಆಗಿದೆ ಇ ಕಾಮರ್ಸ್ಗಿನ್ನ, ದಟ್ಸ್ ವೈ ಶಾಪಿಫೈ ಕಾಸ್ಟ್ಲಿ ಕೂಡ. ಆ್ಯಂಡ್ ಇ ಕಾಮರ್ಸ್ ಬಿ ಟು ಸಿ ಕಸ್ಟಮರ್ಸ್ ಏನಿದ್ದಾರೆ ಅಥವಾ ಬಿ ಟು ಸಿ ಓನರ್ಸ್ ಏನಿದ್ದಾರೆ ಅವರೆಲ್ಲ ಶಾಪಿಫೈನ ಪ್ರಿಫರ್ ಮಾಡ್ತಾರೆ. ಓಕೆ, ಸೊ ಎಸ್ಟರ್ಡೇ ಕ್ಲಾಸಲ್ಲಿ ಶಾಪಿಫೈನ ಬೇಸಿಕ್ ಸೆಟ್ಟಿಂಗ್ಸ್ಗಳನ್ನು ನಾವು ತಿಳ್ಕೊಂಡಿದ್ವಿ, ರೈಟ್? ಸೊ ಇವತ್ತು ರಿಮೈನಿಂಗ್ ಸೆಟ್ಟಿಂಗ್ಸ್ಗಳನ್ನು ತಿಳ್ಕೊಳ್ಳೋಣ. ಓಕೆ, ಸೊ ಗೋ ಟು ಯುವರ್ ಶಾಪಿಫೈ ಅಕೌಂಟ್, ಸ್ಟೋರ್. ಓಕೆ, ಸ್ಟಾರ್ಟ್ ಫಾರ್ ಫ್ರೀ. ನೀವು ಅಕೌಂಟ್ ಓಪನ್ ಮಾಡಿದಾಗ ಈ ರೀತಿ ಆಪ್ಷನ್ ಬರುತ್ತೆ, ವಾಟ್ ಕ್ಯಾನ್ ವಿಲ್ ಹೆಲ್ಪ್ ಯು ಟು ಡೂ ಅಂತಂದರೆ, ಲೈಕ್ ಏನಕ್ಕೋಸ್ಕರ ನೀವು ಈ ಸ್ಟೋರನ್ನು ಕ್ರಿಯೇಟ್ ಮಾಡ್ತಿದ್ದೀರಾ? ಆನ್ಲೈನ್ ಸೆಲ್ ಮಾಡೋಕ್ಕೆ, ಅಥವಾ ಸೆಲ್ಲಿಂಗ್ ಸ್ಟೋರ್, ಡ್ರಾಪ್ ಶಿಪ್ಪಿಂಗ್ ಮಾಡ್ತೀರಾ ಅಂತಂದರೆ ಡ್ರಾಪ್ ಶಿಪ್ಪಿಂಗ್, ಡಿಜಿಟಲ್ ಪ್ರಾಡಕ್ಟ್ಸ್ಗಳನ್ನು ಅಂತಂದರೆ ವರ್ಚುವಲ್ ಪ್ರಾಡಕ್ಟ್ಸ್ಗಳನ್ನೇನಾದರೂ ನೀವು ಸೆಲ್ ಮಾಡ್ತಿದ್ದೀರಾ ಅಂತಂದರೆ ಇದನ್ನು ಚೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಐ ವಿಲ್ ಡೂ ಇಟ್ ಲೇಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ಅಂತಂದರೆ ಕೆಲವು ಬೇಸಿಕ್ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಆ ಬೇಸಿಕ್ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಿದರೆ ಸೊ ದಟ್ ಕಾಮರ್ಸ್ ಇನ್ನೂ ಬೆಟರ್ ಆಗಿ ನಿಮಗೆ ಹೆಲ್ಪ್ ಮಾಡ್ಬೋದು, ಅಂತಂದರೆ ಕಸ್ಟಮೈಸ್ಡ್ ಆಗಿ ಮಾಡ್ಬೋದು, ರೈಟ್? ಸೊ ಎಸ್ಟರ್ಡೇ ಕ್ಲಾಸಲ್ಲಿ ನಾವು ಪ್ರಾಡಕ್ಟ್ಸ್ಗಳನ್ನು ಹೆಂಗೆ ಆ್ಯಡ್ ಮಾಡಬೇಕು ಅನ್ನೋದು ಕೂಡ ನಾವು ಕಲ್ತ್ಕೊಂಡಿದ್ವಿ. ಪ್ರಾಡಕ್ಟ್ಸ್, ರೈಟ್? ಸೊ ಇವೆಲ್ಲ ಆ್ಯಡ್ ಮಾಡಿರೋದು. ಸೊ ಇಲ್ಲಿ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಬೇರೆ 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 ಆಪ್ಷನ್ಸ್ಗಳಿದ್ದಾವೆ, ರೈಟ್? ಸೊ ಇಲ್ಲಿ ಲೈಕ್ ಆ್ಯಡ್ ಪ್ರಾಡಕ್ಟ್ಸ್ ಅಂತಂದರೆ ನಿಮ್ಮ ಹತ್ರ ಮ್ಯಾನ್ಯುಯಲ್ ಆಗಿದ್ದರೆ ಯು ಕ್ಯಾನ್ ಆ್ಯಡ್ ಮ್ಯಾನ್ಯುಯಲಿ, ಅಂತಂದರೆ ಒಂದೊಂದೇ ಪ್ರಾಡಕ್ಟ್ಸ್ಗಳನ್ನು ನೀವು ಆ್ಯಡ್ ಮಾಡ್ತೀರಾ ಅಂತಂದರೆ ನೀವು ಆ್ಯಡ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಇಂಪೋರ್ಟ್ ಅಂತಂದರೆ ಶಾಪಿಫೈ CSV ಫೈಲ್ ಅನ್ನೋದು ಇರುತ್ತೆ. ಅಂತಂದರೆ ನಿಮ್ಮ ಕ್ಲೈಂಟ್ CSV ಫೈಲಲ್ಲಿ ಏನಾದರೂ ಕೊಟ್ಟರೆ ಆ ಫೈಲನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ CSV ಫೈಲನ್ನು ನಾನು ಚೂಸ್ ಮಾಡ್ಕೋತಿದ್ದೀನಿ, ದೆನ್ ಆ್ಯಡ್ ಫೈಲ್. ಅದಾದಮೇಲೆ ಇಲ್ಲಿ ನನ್ನ ಹತ್ರ ಒಂದು ಫೈಲ್ ಇದೆ, ಆ ಫೈಲನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಓವರ್ ರೈಟ್ ಪ್ರಾಡಕ್ಟ್ ವಿತ್ ಮ್ಯಾಚಿಂಗ್ ಹೆಡ್ಲೈನ್ಸ್, ದೆನ್ ಅಪ್ಲೋಡ್ ಆ್ಯಂಡ್ ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಆ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮ್ಮ ಸ್ಟೋರಿಗೆ ಏನಾಗುತ್ತೆ ಅಪ್ಲೋಡ್ ಆಗ್ತವೆ. ಇಂಪೋರ್ಟ್ ಪ್ರಾಡಕ್ಟ್ಸ್. ಓಕೆ, ಸೊ ಇಂಪೋರ್ಟ್ ಪ್ರಾಡಕ್ಟ್ಸ್. ಸೊ ಬೇಸಿಕಲಿ ಫೈಲ್ ಇದ್ದರೆ ಫೈಲನ್ನು ನೀವು ಅಪ್ಲೋಡ್ ಮಾಡ್ಬೋದು ಅಷ್ಟೇ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸೊ ವೆಯ್ಟ್ ಮಾಡಿ. ಅಂತಂದರೆ ಬೇಸಿಕಲಿ ಎಷ್ಟು ಪ್ರಾಡಕ್ಟ್ಸ್ ಇದಾವೋ ಅದ್ರ ಬೇಸ್ ಮೇಲೆ ಇಲ್ಲಿ ಏನು ಮಾಡುತ್ತೆ, ಟೈಮನ್ನು ತೊಗೊಳುತ್ತೆ. ಸೊ ವಿಲ್ ವೆಯ್ಟ್. ಎಲ್ರದ್ದು ಊಟ ಆಯ್ತಾ? We are currently importing your products into your store. This could take some time to complete. If you'd like, you can close this dialog box and continue working. If in case ಬೇಡ ಅಂತಂದರೆ you can close it ಅಂತ ಹೇಳ್ತಿದ್ದಾರೆ ಅಷ್ಟೇ. ಸೊ ಜಸ್ಟ್ ಸ್ವಲ್ಪ ಟೈಮ್ ತೊಗೊಂಡ್ರೆ ಇಂಪೋರ್ಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬೇರೆ ಬೇರೆ ಕ್ಯಾಪ್ ಡ್ರೆಸ್ ಇವೆಲ್ಲ ಇದೆ ಅಲ್ವಾ, ಇವೆಲ್ಲ ನಾನು ಮ್ಯಾನ್ಯುಯಲ್ ಆಗಿ ಅಪ್ಲೋಡ್ ಮಾಡಿರೋದಲ್ಲ, ನಾನು ಎಲ್ಲದನ್ನು ಏನು ಮಾಡಿರೋದು, ಇಂಪೋರ್ಟ್ ಮಾಡಿರೋದು, ಫೈಲ್ ಇಂದ ಇಂಪೋರ್ಟ್ ಮಾಡಿರೋದು. ಸೊ ಲೆಟ್ಸ್ ಕ್ಲೋಸ್ ದಿಸ್. ಓಕೆ, ಸೊ ಬೇರೆ ನೋಡೋಣ, ಬೇರೆ ಇಂಪೋರ್ಟ್ ಮಾಡಿ. ಇವೆಲ್ಲ ನಾನು ಇಂಪೋರ್ಟ್ ಮಾಡಿರೋದು. ಸೊ ಇದು ನಾನು ಮ್ಯಾನ್ಯುಯಲ್ ಆಗಿ ಯಾವುದು ಕೂಡ ನಾನು ಏನು ಮಾಡಿದ್ರು ಸೊ ಇದು ಇಂಪೋರ್ಟ್ ಆಗ್ತಿರ್ಲಿ. ಓಕೆ,
ಸೊ ಇಲ್ಲಿ ನೀವು ನೋಡಿದ್ರೆ ಕಲೆಕ್ಷನ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಕಲೆಕ್ಷನ್ಸ್ ನಥಿಂಗ್ ಬಟ್ ಲೈಕ್ ಎ ಕ್ಯಾಟಗರೀಸ್. ಓಕೆ, ಸೊ ಕಾಮರ್ಸ್ ಅಲ್ಲಿ ಕ್ಯಾಟಗರಿ ನೋಡಿದೀವಿ ರೈಟ್, ಆ ರೀತಿ ಶಾಪಿಫೈಯಲ್ಲಿ ಕಲೆಕ್ಷನ್ಸ್ ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ಕಲೆಕ್ಷನ್ಸ್ ಐಟಮ್ಸ್ಗಳನ್ನು ನೀವು ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಆ್ಯಡ್ ಟೈಟಲ್, ಲೈಕ್ ಫಾರ್ ಎಕ್ಸಾಂಪಲ್ ಮೆನ್ ಟಿ ಶರ್ಟ್ಸ್. ಓಕೆ, ಸೊ ಇಮೇಜಸ್ ನೀವು ಆ್ಯಡ್ ಮಾಡ್ತೀರಾ ಅಂತಂದರೆ ಫಾರ್ ಎಕ್ಸಾಂಪಲ್ I'll add this. Okay, men t-shirts. ಡಿಸ್ಕ್ರಿಪ್ಷನ್ ಅನ್ನ ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್ ಡಿಸ್ಕ್ರಿಪ್ಷನ್ಸ್, ಬಟ್ ಆ್ಯಸ್ ಪರ್ ನಾವು ನಾನು ಬಿಡ್ತೀನಿ. ಅದಾದಮೇಲೆ ಕಲೆಕ್ಷನ್ ಐಟಮ್ಸ್, ಆ್ಯಡ್ ಕಂಡೀಷನ್ಸ್ ಆರ್ ಪ್ರಾಡಕ್ಟ್ಸ್ ಟು ಲೈಕ್ ಪಾಪ್ಯುಲೇಟ್ ಯೋರ್ ಕಲೆಕ್ಷನ್ ಅಂತ ಇದೆ. ಯು ಕ್ಯಾನ್ ಆ್ಯಡ್ ಪ್ರಾಡಕ್ಟ್ಸ್ ಯೋ ರೈಟ್. ಅಂತಂದರೆ ನೀವು ಮ್ಯಾನ್ಯುಯಲ್ ಆಗಿ ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡಿರ್ತೀರ ರೈಟ್, ಆ ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ ಇಲ್ಲಿರ್ತವೆ. ಓಕೆ, ಸೊ ಅದರಲ್ಲಿ ಈ ಪರ್ಟಿಕ್ಯುಲರ್ ಕಲೆಕ್ಷನ್ಸ್ಗೆ ಯಾವ್ದು ಬೇಕು ಅವನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಐ ಚೂಸ್ ದಿಸ್ ಆ್ಯಂಡ್ ಸೊ ಮೆನ್ದು ಯಾವ್ದ್ಯಾವ್ದಿದೆ ಅದನ್ನೆಲ್ಲ ನಾನು ಚೂಸ್ ಮಾಡ್ತೀನಿ. ಓಕೆ, ದಿಸ್ ಓಕೆ. ಆ್ಯಂಡ್ ಇಲ್ಲಿ ಆ್ಯಡ್ ಫಿಲ್ಟರ್ ಅನ್ನೋ ಆಪ್ಷನ್ ಇದೆ. ಫಿಲ್ಟರನ್ನು ಆ್ಯಡ್ ಮಾಡಿದ್ರೆ ನೀವು ಯು ಕ್ಯಾನ್ ಆ್ಯಡ್ ಫಿಲ್ಟರ್ ಹಿಯರ್, ಲೈಕ್ ಟೈಪ್ಸ್ ಆ್ಯಂಡ್ ಟ್ಯಾಗ್ಸ್, ವೆಂಡರ್ಸ್ ಮೇಲೆ ನೀವೇನಾದರೂ ಫಿಲ್ಟರ್ ಔಟ್ ಮಾಡ್ತೀರಾ, ಕ್ಯಾಟಗರೀಸ್ ಮೇಲೆ ಮಾಡ್ತೀರಾ. ಸಿ ಇಲ್ಲಿ ನೀವು ನೋಡ್ಬೋದು ಲೈಕ್ ಟಿ ಶರ್ಟ್ಸ್ ರೈಟ್. ಸೊ ಈ ರೀತಿ. ಸೊ ದೆನ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿದಾಗ ಸಿ ಈ ಪರ್ಟಿಕ್ಯುಲರ್ ಕಲೆಕ್ಷನ್ಸಲ್ಲಿ ಏನಾಗುತ್ತೆ, ಎಲ್ಲವುದು ಆ್ಯಡ್ ಆಗುತ್ತೆ. ಓಕೆ, ಥೀಮ್ ಟೆಂಪ್ಲೇಟ್ ಡಿಫಾಲ್ಟ್ ಕಲೆಕ್ಷನ್ ಅಂತ ಇದೆ. ಸೊ ಜಸ್ಟ್ ಲೀವ್ ಇಟ್ ಆ್ಯಂಡ್ ದೆನ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ರೈಟ್, ಸೊ ಇಲ್ಲಿ ವ್ಯೂ ಆಪ್ಷನ್ ಇರುತ್ತೆ, ಜಸ್ಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಯು ಕ್ಯಾನ್ ವ್ಯೂ ಯುವರ್ ಕಲೆಕ್ಷನ್ಸ್. ಸಿ ರೈಟ್, ಮೆನ್ ಟಿ ಶರ್ಟ್ಸ್ ಇಲ್ಲಿ ನೀವು ನೋಡ್ಬೋದು ರೈಟ್. ಸೊ ಸಾಕಷ್ಟು ಆಪ್ಷನ್ಸ್ಗಳು ಬರುತ್ತೆ. ಸೊ ಕಲೆಕ್ಷನ್ಸ್ ಇನ್ ದ ಸೆನ್ಸ್ ಲೈಕ್ ಎ ಕೈಂಡ್ ಆಫ್ ಕ್ಯಾಟಗರೀಸ್ ಥರ. ಓಕೆ, ಸಿ ಫಾರ್ ಎಕ್ಸಾಂಪಲ್ ಸ್ನಿಚ್ಚಲ್ಲೇ ನಿಮಗೆ ತೋರಿಸ್ತೀನಿ. ಓಕೆ, snitch.com. ಸಿ ಫಾರ್ಮಲ್ ವೇರ್ ಅಂತ ಇದೆ. ಇಫ್ ಇನ್ ಕೇಸ್ ನಾನು ಓಪನ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸಿ ದಿಸ್ ಆಲ್ ಆರ್ ದ ಕಲೆಕ್ಷನ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಮೆನ್ ಕ್ಲಾತಿಂಗ್ಸ್ ಮಾಡ್ತಿರ್ತೀರಾ ಅಂತ ಅನ್ಕೊಳ್ಳಿ. ಓಕೆ, ಶೂಸ್ ಅನ್ನ ಮಾಡ್ತಿರ್ತೀರಾ ಅಂತ ಅನ್ಕೊಳ್ಳಿ. ಸೊ ಶೂಸ್ ಅಂತ ಒಂದು ಕಲೆಕ್ಷನ್ ಅನ್ನ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಅದರಲ್ಲಿ ಆಲ್ ದ ಶೂಸ್ ಪ್ರಾಡಕ್ಟ್ಸ್ ಏನಿದಾವೆ ಅಲ್ವಾ ಅವನ್ನೆಲ್ಲ ನೀವು ಕಲೆಕ್ಷನ್ಸಿಗೆ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಮೆನ್ ಕ್ಲಾತಿಂಗ್ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ, ಮೆನ್ಸ್ ಕ್ಲಾತಿಂಗ್. ಸೊ ನೀವೇನು ಮಾಡಬೇಕು, ಒಂದು ಮೆನ್ಸ್ ಕ್ಲಾತಿಂಗನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಕಲೆಕ್ಷನನ್ನು ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ಆಲ್ ಮೆನ್ಸ್ ಪ್ರಾಡಕ್ಟ್ಸನ್ನು ನೀವು ಆ್ಯಡ್ ಮಾಡ್ಬೋದು. ಎಲೆಕ್ಟ್ರಾನಿಕ್ಸ್ದು ಕೂಡ ಸೇಮ್. ಸೊ ಕೈಂಡ್ ಆಫ್ ಕ್ಯಾಟಗರಿ. ಸೊ ಅದನ್ನೇ ನಾವೇನಂತೀವಿ ಕಲೆಕ್ಷನ್ಸ್. ಸೊ ಇಲ್ಲಿ ನೀವು ನೋಡಿದ್ರೆ ದೀಸ್ ಆಲ್ ಆರ್ ದ ಕಲೆಕ್ಷನ್ಸ್. ಓಕೆ, ಆ್ಯಂಡ್ ಸೊ ಗೋ ಬ್ಯಾಕ್ ಹೋದರೆ ಇಲ್ಲಿ ನೀವು ನೋಡ್ಬೋದು ಆಲ್ ಶರ್ಟ್ಸ್ ಮಾತ್ರ ಇದ್ರೆ ಸಿ ಶರ್ಟ್ಸ್ ರೈಟ್. ಸೊ ಇವನ್ನೇ ನಾವೇನಂತೀವಿ ಕಲೆಕ್ಷನ್ಸ್. ನಾನು ಇನ್ನೂ ಡಿಸೈನಿಂಗ್ ಪಾರ್ಟಿಗೆ ಹೋಗಿಲ್ಲ, ಡಿಸೈನಿಂಗ್ ಪಾರ್ಟ್ ನಾವು ಮಂಡೇ ಕವರ್ ಮಾಡ್ತೀನಿ. ಬಟ್ ಇವಾಗ ಆಪ್ಷನ್ಸ್ಗಳನ್ನು ಮಾತ್ರ ನಾನು ಹೇಳ್ತಿರೋದು ರೈಟ್. ಸಿ ದೀಸ್ ಆಲ್ ಆರ್ ದ ಕಲೆಕ್ಷನ್ಸ್. ಓಕೆ, ವ್ಯೂ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ವ್ಯೂ. ಸಿ ರೈಟ್, ಇಷ್ಟು ಪ್ರಾಡಕ್ಟ್ಸ್ಗಳನ್ನು ನಾನು ಆ್ಯಡ್ ಮಾಡಿದ್ದೇನೆ. ಸೊ ಕಲೆಕ್ಷನ್ಸ್ ರೈಟ್. ಹೋಮ್ ಪೇಜಿಗೆ ಹೋಗ್ತೀರಾ ಅಂತಂದರೆ ಹೋಮ್ ಪೇಜಿಗೆ ಹೋಗ್ಬೋದು. ಸಿ ಅಂತಂದರೆ ಎಷ್ಟು ಪ್ರಾಡಕ್ಟ್ಸ್ಗಳು ಇರ್ತಾವೋ ಅಷ್ಟು ಪ್ರಾಡಕ್ಟ್ಸ್ಗಳು ಡಿಸ್ಪ್ಲೇ ಆಗ್ತವೆ. ಸೊ ನಾವು ಗೋ ಬ್ಯಾಕ್ ಟು ಯುವರ್ ಶಾಪಿಫೈ ಸೈಟ್. ಸೊ ಕಲೆಕ್ಷನ್ಸ್ ಗೊತ್ತಾಯಿತು.
and then inventory. So don't worry, Monday ಒಂದು ಫ್ರಮ್ ದ ಸ್ಕ್ರಾಚ್ ಇಂದ ನಾವು ಶಾಪಿಫೈ ಸ್ಟೋರ್ ಅನ್ನ ಕ್ರಿಯೇಟ್ ಮಾಡೋಣ, ಡಿಸೈನ್ ಪ್ರೊಫೆಷ್ನಲ್ ಆಗಿ ಹೆಂಗ್ ಬಿಲ್ಡ್ ಮಾಡೋದು ಅದನ್ನೆಲ್ಲ ನಾನು ನಿಮಗೆ ಮಂಡೇ ಕ್ಲಾಸಲ್ಲಿ ಹೇಳ್ತೀನಿ. ಬಟ್ ಇವತ್ತಿನ ಕ್ಲಾಸಲ್ಲಿ ನೆನ್ನೆ ಏನು ಬಿಟ್ಟಿದ್ದೆ ನಾನು ಅದರಿಂದ ಆಪ್ಷನ್ಸ್ಗಳನ್ನು ನಾನು ಹೇಳ್ತಿದ್ದೀನಿ ಅಷ್ಟೇ. ಸೊ ದೆನ್ ಇನ್ವೆಂಟ್ರಿ ಅಂದರೆ ಏನು? ಸ್ಟಾಕ್ ಮ್ಯಾನೇಜ್ಮೆಂಟ್, ರೈಟ್? ಸೊ ಇನ್ವೆಂಟ್ರಿಯನ್ನು ನೀವು ಎಡಿಟ್ ಮಾಡ್ತೀರಾ ಅಂತಂದರೆ ಇನ್ವೆಂಟ್ರಿಗೆ ಹೋಗಿ. ಸೊ ಇಲ್ಲಿ ನೀವು ನೋಡ್ಬೋದು ಪ್ರಾಡಕ್ಟ್ಸ್ಗಳು, ಎಲ್ಲ ಪ್ರಾಡಕ್ಟ್ಸ್ಗಳು ಇಲ್ಲಿರ್ತವೆ ಆ್ಯಂಡ್ ವೇರಿಯೇಷನ್ಸ್ಗಳೆಲ್ಲ ಇಲ್ಲಿರ್ತವೆ. ಓಕೆ, ಸೊ ಇನ್ವೆಂಟ್ರಿ ನೀವು ಆ್ಯಡ್ ಮಾಡ್ತೀರಾ ಅಂತ ಅಂದರೆ ಯು ಕ್ಯಾನ್ ಎಡಿಟ್ ಮಾಡ್ತೀರಾ ಅಂತಂದರೆ ಇನ್ವೆಂಟ್ರಿಗೆ ಬನ್ನಿ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಲೈಕ್ ಓಕೆ. ಸೊ ಇನ್ವೆಂಟ್ರಿ ಎಷ್ಟು ಪ್ರಾಡಕ್ಟ್ಸ್ಗಳಿದ್ದಾವೆ, ಅವೈಲಬಲ್ ಏನಿದೆ, ಅವೈಲಬಿಲಿಟಿ ಎಷ್ಟಿದೆ, ಆನ್ ಹ್ಯಾಂಡ್ ಅವೈಲಬಲ್ ಒಂದಿದೆ. ಇಫ್ ಇನ್ ಕೇಸ್ ನಾನು ಸ್ಕ್ರೋಲ್ ಡೌನ್ ಮಾಡಿದ್ರೆ ಅವೈಲಬಲ್ ಎಷ್ಟಿದೆ, ಆನ್ ಹ್ಯಾಂಡ್ ಎಷ್ಟಿದೆ, ಓಕೆ, ಇನ್ಕಮಿಂಗ್ ಎಷ್ಟಿದೆ. ಸೊ ಇದೆಲ್ಲ ಆಪ್ಷನ್ಸ್ಗಳು ಇಲ್ಲಿರ್ತವೆ. ಓಕೆ, ಇನ್ವೆಂಟ್ರಿ. ಇವಾಗ ನೀವು ಇವಾಗ ನಾನು ಇಲ್ಲಿ SKU ನಂಬರ್ಸ್ಗಳು ಕೂಡ ಇದ್ದಾವೆ. ಓಕೆ, ಸೊ ಇವಾಗ ನಾವು ಒಂದೊಂದೇ ಎಡಿಟ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಓಕೆ, ಸೊ ಟೈಮ್ ತುಂಬ ತೊಗೊಳುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಫಾರ್ ಎಕ್ಸಾಂಪಲ್ ನಾನು ಇಷ್ಟು ಪ್ರಾಡಕ್ಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲೊಂದು ಆಪ್ಷನ್ ಇದೆ ಬಲ್ಕ್ ಎಡಿಟ್ ಅಂತ. ಈ ಬಲ್ಕ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟು ಪ್ರಾಡಕ್ಟ್ಸ್ಗಳಿಗೆ ನೀವು ಇನ್ವೆಂಟ್ರಿಯನ್ನು ಸೆಟ್ ಮಾಡ್ಬೋದು. ಓಕೆ, ಸೊ ಲೈಕ್ so these all are the products, shop location, like columns, track quantity, and then yeah, so here track quantity ಅನ್ನ ತಗೊಂಡಿದ್ದೀನಿ. So let's go back. So let's check. Inventory. ಇಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ನಂಬರ್ಸ್ ಇದೆ ಇಲ್ಲಿ ನಮಗೆ, ರೈಟ್? ಅಂತಂದರೆ ಆನ್ ಹ್ಯಾಂಡ್ ಎಷ್ಟಿದೆ. ಇಫ್ ಇನ್ ಕೇಸ್ ಡೆಫಿನೇಷನ್ ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ದ ಟೋಟಲ್ ಅಮೌಂಟ್ ಆಫ್ ಇನ್ವೆಂಟ್ರಿ ಅಟ್ ಎ ಲೊಕೇಶನ್, ದಿಸ್ ಇಸ್ ದ ಸಮ್ ಆಫ್ ಅನ್ಅವೈಲಬಲ್, ಕಮಿಟೆಡ್ ಆ್ಯಂಡ್ ಅವೈಲಬಲ್ ಐಟಮ್ಸ್. ಓಕೆ, ಅವೈಲಬಲ್ ಆಗಿ ಎಷ್ಟು ಐಟಮ್ಸ್ಗಳಿದ್ದಾವೆ ಆನ್ ಹ್ಯಾಂಡ್. ನೀವು ಎಡಿಟ್ ಮಾಡ್ತೀರಾ ಅಂತಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಬಲ್ಕ್ ಎಡಿಟ್, ಇಲ್ಲಿ SKU ಇದೆ ಆ್ಯಂಡ್ ಶಾಪ್ ಅವೈಲಬಿಲಿಟಿ, ರೈಟ್? ಶಾಪ್ ಲೊಕೇಶನ್ ಆ್ಯಂಡ್ ಶಾಪ್ ಅವೈಲಬಲ್ ಆಗಿರೋದು ಎಷ್ಟು ಜಾಗದಲ್ಲಿ, ಒಂದು ಜಾಗದಲ್ಲಿ. ಶಾಪ್ ಲೊಕೇಶನ್ ಆನ್ ಹ್ಯಾಂಡ್, ಯು ಕ್ಯಾನ್ ಚೂಸ್ ಹಿಯರ್. ಓಕೆ, ಸೊ there will be options. So like import, no, inventory, stock management, SKU, and it columns, bin name, income, available, bulk edit,
ಯಾ. ಸೊ ಇಲ್ಲಿ ಆನ್ ಹ್ಯಾಂಡ್ ಅಂತಂದ್ರೆ ಕ್ವಾಂಟಿಟಿ ಎಷ್ಟಿದೆ ಅನ್ನೋದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ 100. ಸೊ ದೆನ್ ಸೇವ್. ಓಕೆ. ಸೊ ಈ ರೀತಿ ಲೈಕ್ ನೀವು ಬಲ್ಕ್ ಎಡಿಟ್ ಮಾಡ್ತೀರಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಬಲ್ಕ್ ಅಲ್ಲಿ ಕೂಡ ಎಡಿಟ್ ಮಾಡ್ಬೋದು. ಅಂತಂದ್ರೆ ಸಾಕಷ್ಟು ಐಟಮ್ಸ್ ಬರೀ 100 ಕ್ವಾಂಟಿಟಿ ಅಷ್ಟೇ ಇದೆ ಅಂತ ಅಂದ್ರೆ ಯು ಕ್ಯಾನ್ ಎಡಿಟ್. ಫಾರ್ ಎಕ್ಸಾಂಪಲ್ ನಾನು ಎಲ್ಲದನ್ನು ಚೂಸ್ ಮಾಡಿ ಬಲ್ಕ್ ಎಡಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕೈಂಡ್ ಆಫ್ ಎಕ್ಸೆಲ್ ಶೀಟ್ ತರ ನನಗೆ ಓಪನ್ ಆಗುತ್ತೆ, ರೈಟ್. ಸೊ ಎಕ್ಸೆಲ್ ಶೀಟ್ ಮೇಲೆ ಓಪನ್ ಆದಾಗ ನಾನು ಇಲ್ಲಿ ಇನ್ಸ್ಟೆಡ್ ಆಫ್ ಒಂದೊಂದೇ ನಾನು ಅಮೌಂಟ್ ಲೈಕ್ ಕ್ವಾಂಟಿಟಿಯನ್ನು ಮೆನ್ಷನ್ ಮಾಡೋ ಬದಲು ನಾನು ಇಲ್ಲೇ ಬಲ್ಕ್ ಎಡಿಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದು 100 ಆ್ಯಂಡ್ ಇದೆಷ್ಟಿದೆ ಅಂತಂದ್ರೆ ಒಂದೇ ಪ್ಲೇಸಲ್ಲಿ ನಾನು ಮಾಡ್ತಾ ಹೋಗ್ಬೋದು, ರೈಟ್. ಸೊ ದೆನ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನೇ ನಾವು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಡೋಂಟ್ ವರಿ, ಇದನ್ನ ನಾವು ಶಾಪ್ ಕ್ರಿಯೇಟ್ ಮಾಡಬೇಕಾದ್ರೆ ನಮಗೆ ಇನ್ ಡೆಪ್ತ್ ಆಗಿ ಗೊತ್ತಾಗುತ್ತೆ. ಬಟ್ ಆ್ಯಸ್ ಪರ್ ನಾವು ಕಲೆಕ್ಷನ್ಸ್ ಆ್ಯಂಡ್ ಇನ್ವೆಂಟ್ರಿ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ಕಲೆಕ್ಷನ್ ಅಂತ ಅಂದರೆ ಏನು, ಕೈಂಡ್ ಆಫ್ ಕ್ಯಾಟಗರೀಸ್ ಥರ. ಓಕೆ. ಇನ್ವೆಂಟ್ರಿ ಅಂತಂದರೆ ಸ್ಟಾಕ್ ಮ್ಯಾನೇಜ್ಮೆಂಟನ್ನು ನಾವು ಮಾಡ್ತೀವಿ. ಓಕೆ. ಸೊ ಬ್ಯಾಕ್. then go back. Yeah, ರೈಟ್. ಸೊ ಪ್ರಾಡಕ್ಟ್ಸಲ್ಲಿ ಇಲ್ಲಿ ನೀವು ನೋಡಿದ್ರೆ ಸಾಕಷ್ಟು ಲೈಕ್ ಆಪ್ಷನ್ಸ್ ಇರುತ್ತೆ. ಕಲೆಕ್ಷನ್ಸ್, ಲೈಕ್ ಇನ್ವೆಂಟ್ರಿ ಆ್ಯಂಡ್ ಪರ್ಚೇಸ್ ಆರ್ಡರ್ಸ್ ಆ್ಯಂಡ್ ಗಿಫ್ಟ್ ಕಾರ್ಡ್ಸ್ ಏನಾದರೂ ನೀವು ಕೊಟ್ಟಿರ್ತೀರಾ ಅಂತಂದರೆ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ಗೆ ಗಿಫ್ಟ್ಸ್ ಕಾರ್ಡ್ಸನ್ನು ನೀವು ಕೊಡ್ತೀರಾ ಅಂತಂದರೆ ಅದು ಕೂಡ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಓಕೆ. ಸೊ ದೆನ್ ಆ್ಯಡ್ ಗಿಫ್ಟ್ ಕಾರ್ಡ್ ಪ್ರಾಡಕ್ಟ್. ಓಕೆ. ಸೊ ಕ್ರಿಯೇಟ್ ಮಾಡಿ ನೀವು ಗಿಫ್ಟ್ ಕಾರ್ಡ್ಸನ್ನು ನೀವು ಕ್ರಿಯೇಟ್ ಮಾಡ್ಬೋದು ಅಥವಾ ಆ್ಯಡ್ ಮಾಡ್ಬೋದು. ಟೈಟಲ್ ಏನು, ಡಿಸ್ಕ್ರಿಪ್ಷನ್ ಏನು, ಮೀಡಿಯಾ. ಓಕೆ. ಆ್ಯಂಡ್ ಗಿಫ್ಟ್ ಕಾರ್ಡ್ಸ್ ಇಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಪ್ರಾಡಕ್ಟ್ ಮೆಟಾಫಿಲ್ಸ್ ಲೈಕ್ ಗಿಫ್ಟ್ ಕಾರ್ಡ್ಸ್ ಇದ್ದರೆ ನೀವು ಗಿಫ್ಟ್ ಕಾರ್ಡ್ಸ್ಗಳನ್ನು ಕೂಡ ನೀವು ಕೊಡ್ಬೋದು. ಅದಾದಮೇಲೆ ಕಸ್ಟಮರ್ಸ್. ಸೊ ಇಲ್ಲೇನಪ್ಪ ಅಂತಂದರೆ ಕಸ್ಟಮರ್ಸ್ ಬಗ್ಗೆ ಗೊತ್ತಾಗುತ್ತೆ. ಲೈಕ್ ಯಾರ್ಯಾರು ಕಸ್ಟಮರ್ಸ್ ಇದ್ದಾರೆ. ಓಕೆ. ಸೊ ಆ ಆಪ್ಷನ್ಸ್ಗಳು ಇರ್ತವೆ. ಸೊ ದೆನ್ ಕಂಪನೀಸ್ ಲೈಕ್ ಬೇರೆ ಬೇರೆ ಕಂಪನೀಸ್ಗಳ ಜೊತೆ ಕ್ಲಾತಿಂಗ್ ಬ್ರ್ಯಾಂಡ್ ಅಂತಂದರೆ ಬೇರೆ ಬೇರೆ ಕಂಪ್ನೀಸ್ಗಳಿಗೆ ನೀವು ಏನಾದರೂ ಟೈಅಪ್ ಆಗಿದ್ರೆ ಅವನ್ನ ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್. ಓಕೆ. B2B ಬಿಸ್ನೆಸ್. ಸೊ ದೆನ್ ಗ್ರೋತ್ ಅಂತಂದರೆ ಅನಾಲಿಟಿಕ್ಸ್ ಇರುತ್ತೆ ಇಲ್ಲಿ ನಿಮಗೆ. ಓಕೆ. ಆ್ಯಂಡ್ ಅನಾಲಿಟಿಕ್ಸ್ಗಳನ್ನು ನೀವು ನೋಡ್ಬೋದು. ಡಿಸ್ಕೌಂಟ್ಸ್ಗಳನ್ನು ನೀವು ಆ್ಯಡ್ ಮಾಡ್ತೀರಾ ಅಂತಂದರೆ ಡಿಸ್ಕೌಂಟ್ಸ್ಗಳನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಓಕೆ. ಸೊ ಕಂಟೆಂಟ್ ಆಪ್ಷನ್ ಇರುತ್ತೆ. ಇದು ನಮಗೆ SEOಗೋಸ್ಕರ ಹೆಲ್ಪ್ ಆಗುತ್ತೆ. ಆ್ಯಸ್ ಪರ್ ನಾವು ಜಸ್ಟ್ ಲೀವ್ ಇಟ್. ಓಕೆ. ಮಾರ್ಕೆಟ್ಸ್. ಓಕೆ. ಮಾರ್ಕೆಟ್ಸ್ಗಳು ನೀವು ನೋಡ್ಬೋದು. ಓಕೆ. ಬೇರೆ ಬೇರೆ ಮಾರ್ಕೆಟ್ಸ್ಗೆ ನೀವು ಹೋಗ್ತೀರಾ. ಫಾರ್ ಎಕ್ಸಾಂಪಲ್ USA ಈ ರೀತಿ ಇದ್ದರೆ ಓಕೆ. ಅನಾಲಿಟಿಕ್ಸ್ ಎಷ್ಟು ಸಿಲಿ ಗ್ರಾಸ್ ಸೇಲ್ಸ್ ಎಷ್ಟಾಗಿದೆ, ರಿಟರ್ನಿಂಗ್ ಕಸ್ಟಮರ್ಸ್ ರೇಟ್ ಎಷ್ಟು, ಆರ್ಡರ್ ಎಷ್ಟು ಫುಲ್ಫಿಲ್ಡ್ ಆಗಿದ್ದಾವೆ, ಆರ್ಡರ್ಸ್ಗಳು ಎಷ್ಟು ಬಂದಿದ್ದಾವೆ. ಓಕೆ. ಆ್ಯಂಡ್ ದೆನ್ ಟೋಟಲ್ ಸೇಲ್ಸ್ ಓವರ್ ಟೈಮ್, ಟೋಟಲ್ ಆಗಿ ಸೇಲ್ಸ್ ಎಷ್ಟಾಗಿದ್ದಾವೆ. ಆ್ಯಂಡ್ ಸೆಷನ್ಸ್ ಓವರ್ ಟೈಮ್, ಕನ್ವರ್ಷನ್ ರೇಟ್ ಎಷ್ಟಾಗಿದೆ. ಓಕೆ. ಆ್ಯಂಡ್ ಇವೆಲ್ಲ ಆಪ್ಷನ್ಸ್ಗಳು ಇಲ್ಲಿರ್ತವೆ ಲೈಕ್ ಅನಾಲಿಟಿಕ್ಸ್. ಸೊ ಬೇಸಿಕಲಿ ಎಷ್ಟು ಕಸ್ಟಮರ್ಸ್ ಬಂದಿದ್ದಾರೆ ಲೈಕ್ ಈ ರೀತಿ ಆಪ್ಷನ್ಸ್ಗಳು ಇರ್ತವೆ. ಓಕೆ. ಆ್ಯಂಡ್ ದೆನ್ ರಿಪೋರ್ಟ್ಸ್ ನೋಡ್ತೀವ ಅಂತಂದರೆ ರಿಪೋರ್ಟ್ಸ್ ನೋಡ್ಬೋದು. ಲೈವ್ ವ್ಯೂ ಅಂತಂದರೆ ಅಟ್ ಪ್ರೆಸೆಂಟಾಗಿ ಯಾರಾದರೂ ಇದ್ದಾರಾ, ಅಟ್ ಪ್ರೆಸೆಂಟಲ್ಲಿ ನನ್ನ ಒಂದು ಸ್ಟೋರನ್ನು ಯಾರಾದರೂ ವಿಸಿಟ್ ಮಾಡ್ತಿದ್ದಾರಾ, ಇದೆಲ್ಲ ಆಪ್ಷನ್ಸ್ಗಳು ಕೂಡ ಇಲ್ಲಿರ್ತವೆ. ಸೊ ದೆನ್ ಆನ್ಲೈನ್ ಸ್ಟೋರ್. ಆನ್ಲೈನ್ ಸ್ಟೋರ್ ನಥಿಂಗ್ ಬಟ್ ಸಿ ಕಾಮರ್ಸಲ್ಲಿ ನಮಗೆ ಥೀಮ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ರೈಟ್. ಥೀಮ್ಸ್ ಅದೇ ರೀತಿ ಇಲ್ಲೂ ಕೂಡ ಇರ್ತವೆ ಥೀಮ್ಸ್. ಬೈ ಡಿಫಾಲ್ಟ್ ಇವಾಗ ಸ್ಪಾಟ್ಲೈಟ್ ಅನ್ನೋ ಒಂದು ಥೀಮ್ ಇದೆ. ಇಲ್ಲಿ ನೋಡಿದಾಗ ನಮಗೆ ಬೇರೆ ಬೇರೆ ಥೀಮ್ಸ್ಗಳು ಇರ್ತವೆ. ಇಲ್ಲಿ ನೀವು ನೋಡ್ಬೋದು ವಿಸಿಟ್ ಥೀಮ್ ಸ್ಟೋರ್. ವಿಸಿಟ್ ಥೀಮ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಯ್ಡ್ ಆ್ಯಂಡ್ ಫ್ರೀ ಎರಡು ಆಪ್ಷನ್ ಇದೆ. ಬಟ್ ನೀವು ಪೇಯ್ಡ್ ಮೆಥಡಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಓಕೆ. ಇಲ್ಲಿ ನೀವು ನೋಡ್ಬೋದು $250, $280, $320
ಈ ಲೆವೆಲ್ಗೆಲ್ಲ ಇದೆ ಅಂತಂದರೆ ಒಂದು ಥೀಮ್ ಈ ಲೆವೆಲ್ಗೆಲ್ಲ ಇರುತ್ತೆ ಅಂತಂದರೆ ಕಾಸ್ಟ್ಲಿಯೆಸ್ಟ್ ಥೀಮ್ಸ್ಗಳು ಇವೆಲ್ಲ. ಫ್ರೀ ಅಂತ ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ಸೊ ಫ್ರೀ ಆಫ್ ಕಾಸ್ಟಲ್ಲಿ ಥೀಮ್ಸ್ಗಳು ಕೊಟ್ಟಿರ್ತಾರೆ, ಆ ಥೀಮ್ಸ್ಗಳನ್ನು ನೀವು ಹಾಕೋಬೋದು. ಫಾರ್ ಎಕ್ಸಾಂಪಲ್ ಹಾರಿಸನ್, ಲೈಕ್ ಡ್ವಾನ್, ಪಿಚ್, ರೈಟ್, ಇವೆಲ್ಲ ಆಪ್ಷನ್ಸ್ಗಳು ಇರ್ತವೆ. ನಿಮಗೆ ಯಾವುದು ಬೇಕು ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಈ ರೀತಿ ಚೂಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟ್ರೈ ಥೀಮ್ ಅಂತ ಇರುತ್ತೆ, ಟ್ರೈ ಥೀಮ್ ಮೇಲೆ ಕ್ಲಿಕ್ ಮಾಡಿ. ಟ್ರೈ ಥೀಮ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಥೀಮ್ ಏನಾಗುತ್ತೆ ನಿಮ್ಮ ಸ್ಟೋರಿಗೆ ಅಪ್ಲೈ ಆಗುತ್ತೆ, ರೈಟ್. ಸೊ ಅಪ್ಲೈ ಆದಾಗ ಯು ಕ್ಯಾನ್ ಕಸ್ಟಮೈಸ್ ಯುವರ್ ಥೀಮ್ ಜಸ್ಟ್ ಲೈಕ್ ಕಾಮರ್ಸಲ್ಲಿ ಎಲಿಮೆಂಟರನ್ನು ಯೂಸ್ ಮಾಡಿಕೊಂಡು ನಾವು ಕಸ್ಟಮೈಸ್ ಮಾಡ್ತೀವಿ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ ನಿಮ್ಮ ಥೀಮನ್ನು ಕಸ್ಟಮೈಸ್ ಮಾಡ್ಬೋದು. ಓಕೆ, ಒನ್ಸ್ ಅಪ್ಲೈ ಆದಮೇಲೆ ರೈಟ್, ಸೊ ಇಲ್ಲಿ ಆಪ್ಷನ್ ಇರುತ್ತೆ, ರೈಟ್. ಪ್ರೀವಿಯಸ್ ಆಗಿ ಆ್ಯಡ್ ಮಾಡಿದ್ದನ್ನು ಯು ಕ್ಯಾನ್ ಡಿಲೀಟ್ ಆರ್ ಡಿಲೀಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಡಿಲೀಟ್, ಅಥವಾ ಬೇಡ ಅಂತಂದರೆ ಜಸ್ಟ್ ಲೀವ್ ಇಟ್. ಸಿ, ಇಲ್ಲಿ ಆಪ್ಷನ್ ಇರುತ್ತೆ, ಸಿ ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಓಕೆ, ಸ್ಪಾಟ್ಲೈಟ್ ಅನ್ನೋದನ್ನು ಡಿಲೀಟ್ ಮಾಡಿಬಿಟ್ಟು ಇವಾಗ ನಾನು ಯಾವ್ದು ಅಪ್ಲೈ ಮಾಡಿದೆ ಅಲ್ವಾ ಅದಿರುತ್ತೆ. ಸೊ ದೆನ್ ಇಲ್ಲಿ ಆಪ್ಷನ್ ಇರುತ್ತೆ ಎಡಿಟ್ ಥೀಮ್ ಅಂತ, ಎಡಿಟ್ ಥೀಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಎಡಿಟಿಂಗ್ ಪ್ಯಾನಲ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಯಾವುದ್ಯಾವುದನ್ನು ಸೆಲೆಕ್ಟ್ ಮಾಡಿ ನೀವು ಎಡಿಟ್ ಮಾಡ್ಕೋಬಹುದು ಅಂತ ಅನ್ಕೊಂತೀರೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ದಿಸ್ ಒನ್, ವೆಲ್ಕಮ್ ಟು ಆರ್ ಸ್ಟೋರ್, ಅನೌನ್ಸ್ಮೆಂಟ್ ಬಾರ್ ನಾ ಎಡಿಟ್ ಮಾಡಬೇಕು. ಸೊ ಇಲ್ಲಿ ಟೆಕ್ಸ್ಟ್ ಇದೆ. ಓಕೆ, ಸೊ ಐ ವಿಲ್ ರೈಟ್ ಲೈಕ್ ಅಪ್ ಟು right up to 60% off. See, announcement bar. Okay, so if in case ಲಿಂಕ್ ಕೊಡ್ತೀರಾ ಅಂತಂದರೆ ಈ ಟೆಕ್ಸ್ಟ್ ಮೇಲೆ ಅಥವಾ ಈ ಪರ್ಟಿಕ್ಯುಲರ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ಗೆ ಹೋಗಬೇಕು ಅಥವಾ ಪರ್ಟಿಕ್ಯುಲರ್ ಪಾಲಿಸೀಸ್ಗೆ ಹೋಗಬೇಕು ಅಥವಾ ಪರ್ಟಿಕ್ಯುಲರ್ ಬ್ಲಾಗ್ ಪೋಸ್ಟಿಗೆ ಹೋಗಬೇಕು ಅಂತಂದರೆ ಯು ಕ್ಯಾನ್ ಎಡಿಟ್. ಲೈಕ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರಾಡಕ್ಟ್ಸ್ಗಳು ಓಪನ್ ಆಗ್ತವೆ. ಸೊ ಯಾವ ಪ್ರಾಡಕ್ಟಿಗೆ ಹೋಗಬೇಕು ಅಂತ ಅನ್ಕೊತೀರೋ ಆ ಪ್ರಾಡಕ್ಟನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ಅದಾದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ದೆನ್ ಇಲ್ಲಿ ಆಪ್ಷನ್ ಇರುತ್ತೆ ಹೆಡರ್. ಹೆಡರನ್ನು ಎಡಿಟ್ ಮಾಡ್ತೀರಾ ಅಂತಂದರೆ ಹೆಡರ್. ಸೊ ಲೋಗೋ ಪೊಸಿಷನ್ ಯಾವ್ದು ಬೇಕು, ಮಿಡಲ್ ಲೆಫ್ಟ್ ಇದೆ, ಟಾಪ್ ಲೆಫ್ಟ್ ಬೇಕಾ, ಆರ್ ಎಲ್ಸ್ ಮಿಡಲ್ ಸೆಂಟರ್, like middle left, right, or else top center. So logo position and ಮೆನು ಯಾವ ರೀತಿ ಇರಬೇಕು. ಓಕೆ, ಸೊ ದೆನ್ ಮೆನು ಟೈಪ್ ಏನು, ಡ್ರಾಪ್ ಡೌನಾ, ಮೆಗಾ ಮೆನು ಇರಬೇಕಾ, ರೈಟ್, ಆರ್ ಎಲ್ಸ್ ಡ್ರಾಯರ್ ಆಪ್ಷನ್ಸ್ಗಳು ಇರುತ್ತೆ. ಓಕೆ, ಆ್ಯಂಡ್ ಸ್ಟಿಕ್ಕಿ ಹೆಡರ್ ಬೇಕಾ ಅಥವಾ ಆನ್ ಸ್ಕ್ರೋಲ್ ಅಪ್ ಬೇಕಾ. ಸೊ ಆನ್ ಸ್ಕ್ರೋಲ್ ಅಪ್ ಅಂತ ಅಂದರೆ ಸಿ, ಆ ಹೆಡರ್ ಅದೇ ಪೊಸಿಷನಲ್ಲಿ ಇರುತ್ತೆ ಬಟ್ ಪೇಜ್ ಮಾತ್ರ ಚೇಂಜ್ ಆಗ್ತಿರುತ್ತೆ. ಅದಾದಮೇಲೆ ಲೈಕ್ ಕಲರ್ ಸ್ಕೀಮ್ ಇರುತ್ತೆ ಅಂತಂದರೆ ಪ್ರಾಪರ್ ಕಲರ್ ಕೋಡ್ ಏನಾದರೂ ನೀವು ಯೂಸ್ ಮಾಡ್ತೀರಾ ಅಂತಂದರೆ ಸಿ, ಕಲರ್ ಸ್ಕೀಮ್ ಇರುತ್ತೆ, ಕಲರ್ ಕೋಡನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಪ್ಯಾಡಿಂಗ್ ಇರುತ್ತೆ. ಓಕೆ, ಸೊ ಟಾಪ್ ಎಷ್ಟು ಪರ್ಸೆಂಟ್ ಬೇಕು ಪ್ಯಾಡಿಂಗ್, ಬಾಟಮ್ ಎಷ್ಟು ಪರ್ಸೆಂಟ್ ಬೇಕು. ಸೊ ದೆನ್ ಥೀಮ್ ಸೆಟ್ಟಿಂಗ್ ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಲೈಕ್ ಟ್ವಿಟರ್, ಫೇಸ್ಬುಕ್. ಸೊ ಬೇಸಿಕಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳ ಲಿಂಕ್ಸನ್ನು ನೀವು ಕೊಡ್ತೀರಾ ಅಂತಂದರೆ ನೀವು ಇಲ್ಲಿ ಕೊಡ್ಬೋದು. ಲೋಗೋ ಆ್ಯಡ್ ಮಾಡ್ತೀರಾ ಅಂತಂದರೆ ಲೋಗೋ ಆ್ಯಡ್ ಮಾಡ್ಬೋದು. ಓಕೆ, ಸೊ ಇದೆಲ್ಲ ಆದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ದೆನ್ ಆ್ಯಡ್ ಬ್ಲಾಕ್ ಇರುತ್ತೆ. ಆ್ಯಡ್ ಬ್ಲಾಕ್ ನಥಿಂಗ್ ಬಟ್ ಎಲಿಮೆಂಟರಲ್ಲಿ ನಾವು ಆ್ಯಡ್ ಮಾಡ್ತೀವಿ, ರೈಟ್. ಸೊ ಆ ರೀತಿ. ಆ್ಯಂಡ್ ಆ್ಯಡ್ ಸೆಕ್ಷನ್ ಇರುತ್ತೆ, ಸೆಕ್ಷನನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಲೈಕ್ ಅನೌನ್ಸ್ಮೆಂಟ್ ಬಾರ್, ಕಸ್ಟಮ್ ಲಿಕ್ವಿಡ್, ಆರ್ ಎಲ್ಸ್. ಸೊ ಈ ರೀತಿ ಆಪ್ಷನ್ ಇರುತ್ತೆ. ಸೊ ಇದನ್ನು ನಾವು ಮಂಡೇ ನೋಡೋಣ. ಓಕೆ, ಸೊ ಜಸ್ಟ್ ನಾನು ನಿಮಗೆ ಗೋತ್ರೂ ಮಾಡ್ತಿದ್ದೀನಿ, ನಾನು ನಿಮ್ಗೆ ಏನು ಕಲಿಸ್ಕೊಡ್ತಿಲ್ಲ ಇವತ್ತಿನ ಕ್ಲಾಸಲ್ಲಿ, ಜಸ್ಟ್ ಆಪ್ಷನ್ಸ್ಗಳನ್ನು ಗೋತ್ರೂ ಮಾಡ್ತಿದ್ದೀನಿ.
ನಾವು ಡಿಸೈನಿಂಗ್ ಪಾರ್ಟ್ ಏನಿರುತ್ತೆ ಅದನ್ನು ಮಂಡೇ ಕ್ಲಾಸಲ್ಲಿ ತಿಳ್ಕೊತೀವಿ. ಸೊ ದೆನ್ ಫೂಟರ್ ಆಪ್ಷನ್ ಇರುತ್ತೆ. ಓಕೆ, ಫೂಟರ್ ಕಾಣಿಸ್ಬಾರ್ದು ಅಂತಂದರೆ ಈ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಣಿಸಲ್ಲ. ಸೊ ದೆನ್ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಅಗೈನ್ ಎಡಿಟ್ ಥೀಮ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಥೀಮ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಬೇಸಿಕಲಿ ಯಾವ್ಯಾವ ಪಾರ್ಟ್ ನೀವು ಎಡಿಟ್ ಮಾಡಬೇಕು ಅಂತ ಅನ್ಕೊತೀರೋ ಅದನ್ನೆಲ್ಲ ನೀವೇನು ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿ ಇಲ್ಲಿ ಫೀಚರ್ ಕಲೆಕ್ಷನ್ ಏನು ಬೇಕು, ಪ್ರಾಡಕ್ಟ್ಸ್ ಆ್ಯಂಡ್ ಪ್ರಾಡಕ್ಟ್ ಕೌಂಟ್ ಎಷ್ಟಿರಬೇಕು. ಸಿ 1 2 3, ಸೊ ಬೇಸಿಕಲಿ 8 ಇದೆ, ರೈಟ್. ಸೊ ಇಫ್ ಇನ್ ಕೇಸ್ 12 ಬೇಕು ಅಂತ ಅಂದ್ಕೊಳ್ಳಿ. ಸೊ ಈ ಪೇಜಲ್ಲಿ 12 ಪ್ರಾಡಕ್ಟ್ಸ್ಗಳು ಡಿಸ್ಪ್ಲೇ ಆಗ್ತವೆ. 2 2 2 ಸಿಲಿ. ಓಕೆ, ಸೊ ಹೆಡ್ಡಿಂಗ್ ಆ್ಯಡ್ ಮಾಡ್ತೀರಾ ಅಂತಂದರೆ ಹೆಡ್ಡಿಂಗ್ ಆ್ಯಡ್ ಮಾಡ್ಬೋದು. ಇಲ್ಲಿ ಏನಿದೆ ಫೀಚರ್ ಪ್ರಾಡಕ್ಟ್ಸ್ ಅಂತ ಇದೆ. ಇಫ್ ಇನ್ ಕೇಸ್ ಬೇಡ ಅಂತ ಅಂದರೆ ಬೇರೆ ಏನಾದರೂ ಕೊಡ್ಬೋದು. ಸೊ ಇಲ್ಲಿ ಈ ಟೆಕ್ಸ್ಟನ್ನು ಬೋಲ್ಡ್ ಮಾಡ್ತೀರಾ ಅಂತಂದರೆ ಬೋಲ್ಡ್ ಮಾಡ್ಬೋದು. ಓಕೆ, ಆ್ಯಂಡ್ ಡಿಸ್ಕ್ರಿಪ್ಷನ್ ಕೊಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್ ಡಿಸ್ಕ್ರಿಪ್ಷನ್. Shop your favorites. Okay, and alignment options ಇರುತ್ತೆ. ಕಾಲಮ್ಸ್ ಎಷ್ಟು ಬೇಕು. ಸೊ ಫಾರ್ ಎಕ್ಸಾಂಪಲ್ 6. ಓಕೆ, ಸೊ ಕ್ಯಾರೋಸೆಲ್ ಬೇಕಾ, ಕ್ಯಾರೋಸೆಲನ್ನು ನೀವು ಆ್ಯಡ್ ಮಾಡ್ಬೋದು. ಆ್ಯಂಡ್ ಫುಲ್ ವಿತ್ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಬೇಸಿಕಲಿ ಇಲ್ಲೆಲ್ಲ ಚೇಂಜ್ ಮಾಡಿದ್ರೆ ಇಲ್ಲೇನೋ ಒಂದು ಚೇಂಜ್ ಆಗ್ತಿರುತ್ತೆ, ನೀವು ಅದನ್ನು ಗಮನಿಸ್ಬೇಕಾಗುತ್ತೆ. ಸೊ ಆ್ಯಸ್ ಫರ್ ನಾವು ನಾನು ಹಿಂದೆನೇ ಬಿಡ್ತೀನಿ. ಪ್ರಾಡಕ್ಟ್ ಕಾರ್ಡ್ ಇಮೇಜ್ ರೇಷಿಯೋ ಎಷ್ಟಿರಬೇಕು, ಪೋರ್ಟ್ರೈಟಾ ಸ್ಕ್ವಯರಾ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು RL ಪೋರ್ಟ್ರೈಟ್. ಓಕೆ, ಆ್ಯಂಡ್ ಪ್ಯಾಡಿಂಗ್ ಟಾಪ್ ಎಷ್ಟು ಬಾಟಮ್ ಎಷ್ಟು, ಥೀಮ್ ಸೆಟ್ಟಿಂಗ್ಸ್ ಇರುತ್ತೆ. ಸೊ ಕಲರ್ ಸ್ಕೀಮ್ ಏನಿರುತ್ತೆ, ಪೇಜ್ ಬಿಡ್ತ್ ಎಷ್ಟು ಬೇಕು, ಇದನ್ನೆಲ್ಲ ಏನು ಮಾಡ್ಕೋಬೇಕು, ಸೆಲೆಕ್ಟ್ ಮಾಡ್ಕೊತ ಹೋಗಬೇಕು, ರೈಟ್. ಒನ್ಸ್ ಇಟ್ಸ್ ಡನ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ನಾನು ಅಗೇನ್ ಹೇಳ್ತಿದ್ದೀನಿ, ಡಿಸೈನ್ ಪಾರ್ಟಿಗೆ ನಾವು ಇನ್ನೂ ಹೋಗಿಲ್ಲ, ಜಸ್ಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಏನೆಲ್ಲ ಆಪ್ಷನ್ಸ್ಗಳು ಇರ್ತವೆ ಅಂತಂದರೆ ಥೀಮ್ ಹೆಂಗೆ ಎಡಿಟ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ಲೈಕ್ ಎಲಿಮೆಂಟರ್ ಥರನೇ. ಸೊ ನಾವಲ್ಲಿ ಎಲಿಮೆಂಟರ್ ಸಪ್ರೇಟ್ ಪ್ಲಗ್ಗಿನನ್ನು ತೊಗೊಂಡಿರ್ತೀವಿ. ಇಲ್ಲಿ ಶಾಪಿಫೈ ಬೈ ಡಿಫಾಲ್ಟ್ ಆಗಿ ಅದರದೇ ಆದಂಥ ಒಂದು ಪೇಜ್ ಎಡಿಟರ್ ಥರ ಇರುತ್ತೆ. ಓಕೆ, ಸೊ ನೀವು ಇಲ್ಲಿ ಥೀಮ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ದೆನ್ ಇಲ್ಲಿ ನೀವು ಎಡಿಟನ್ನು ಮಾಡ್ಕೋಬೋದು. ಓಕೆ, ಸೊ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಓಕೆ, ಮಂಡೇ ಕ್ಲಾಸಲ್ಲಿ ಓಕೆ ಕಂಪ್ಲೀಟ್ ಒಂದು ಸೈಟ್, ಶಾಪಿಫೈ ಸೈಟನ್ನು ಯಾವ ರೀತಿ ಎಡಿಟ್ ಮಾಡಬೇಕು ಅನ್ನೋದು, ಡಿಸೈನ್ ಮಾಡಬೇಕು ಲೈಕ್ ಪ್ರೊಫೆಷ್ನಲ್ ಆಗಿ, ಲೈಕ್ ಸ್ನಿಚ್ ಇದೆಯಲ್ಲ ಆ ರೀತಿ ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮಂಡೇ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಅಲ್ಲಿವರೆಗೂ ನೀವೇನು ಮಾಡಬೇಕು, ಕಾಮರ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಅಥವಾ ಶಾಪಿಫೈಯನ್ನು ಪ್ರಾಕ್ಟೀಸ್ ಮಾಡ್ತೀರಾ ಅಂತಂದರೆ ಶಾಪಿಫೈಯನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಎರಡೂ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್ ಆಗಿರೋದ್ರಿಂದ ಎರಡರಲ್ಲೂ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ. ಮಂಡೇ ಬರಬೇಕಾದ್ರೆ ಮೇಕ್ ಶೋರ್ ಅಟ್ಲೀಸ್ಟ್ ಶಾಪಿಫೈ ಅಥವಾ ಕಾಮರ್ಸ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡ್ಕೊಂಡು ಬಂದಿರಲೇಬೇಕು. ಐ ಆಮ್ ಗೋನಾ ಚೆಕ್ ಇಟ್ ಆನ್ ಮಂಡೇ. ಓಕೆ, ಚಲೋ.